ಹಾಯ್ ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು 9 ಗಂಟೆಗೆ ಎದ್ದಿದ್ದೀನಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇತ್ತು. ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತಂದರೆ ಇವನು ಬೇರೆ ಎದ್ದ, ಸಿಕ್ಕಾಪಟ್ಟೆ ಅಳ್ತಿದ್ದ ಅಂತೇಳಿ ಅವನಿಗೆ ಫೀಡ್ ಮಾಡಿ ಫಸ್ಟು ಹೊಟ್ಟೆ ಹಸಿತಾ ಇತ್ತು. ಏನು ಟಿಫನ್ ಮಾಡಿದ್ದಾರೆ ಅಂತ ನೋಡಿದೆ. ಸೊ ದೋಸೆ ಮತ್ತು 2 ಥರ ಪಲ್ಯ ಮಾಡಿದರು, ಬೆಂಡೆಕಾಯಿ ಪಲ್ಯ ಮತ್ತು ಬೀಟ್ರೋಟ್ ಪಲ್ಯ. ಸೊ ಫಸ್ಟು ಬ್ಯಾಟಿಂಗ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅಷ್ಟೊತ್ತಿಗೆ ನಮ್ಮಮ್ಮ ಬಂದು ಅವನಿಗೆ ಮಸಾಜ್ ಮಾಡು, ಸ್ನಾನ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತಂದರು. ಇಲ್ಲೆಲ್ಲ ಮಾಡಲ್ಲ, ಫಸ್ಟು ನಾನು ಟಿಫನ್ ಮಾಡಬೇಕು ಅಂತೇಳಿ ಹೋಗಿ ದೋಸೆ ಮಾಡಿಕೊಂಡು ತಿಂದು, ಇವತ್ತು ಫಸ್ಟ್ ಟೈಮ್ ನಮ್ಮ ಅಜ್ಜಿನೇ ಅವನಿಗೆ ಮಸಾಜ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು ನೋಡಿ. ಯಾವತ್ತೂ ಮಾಡಿರಲಿಲ್ಲ ಅವರು. ಮಾಡಲಿ ಅಂತೇಳಿ ಒಂದು 10 ನಿಮಿಷ ಬಿಟ್ಟು ಹೋಗಿ ನಾನು ಅಮ್ಮ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬಂದು, ಸೊ ನಾನು ಫ್ರೆಶ್ ಅಪ್ ಆದೆ ಅಷ್ಟೊತ್ತಿಗೆ. ಒಂದು ನಗು ವಿಷಯ ಏನಪ್ಪ ಅಂತಂದರೆ, ಇವತ್ತು ಓಮೋರ್ದು ಓವರ್ ಸೈಜ್ ಶರ್ಟ್ ಹಾಕಿದ್ದೀನಿ. ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ, ಬಟ್ ನನಗೆ ಲೂಸ್ ಆಗುತ್ತೆ ನೋಡಿ. ನನಗೆ ನಗು ಬರ್ತಾ ಇತ್ತು. ಸೊ ಓವರ್ ಸೈಜ್ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಇವತ್ತು ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ. ಇನ್ನು ಸಿಂಪಲ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಲಿಪ್ ಬಾಮ್ ಹಾಕ್ಕೊಂಡು ರೆಡಿಯಾಗಿ, ನಮ್ಮಮ್ಮ ಬೇರೆ ಇವತ್ತು ಹೊರಗಡೆ ಹೋಗಿದ್ರು, ಸ್ವಲ್ಪ ಕೆಲಸ ಇತ್ತು ಅಂತೇಳಿ. ಇವತ್ತು ನೀನೇ ಅಡುಗೆ ಮಾಡು ಅಂತ ಹೇಳಿದರು. ಸೊ ರಸಮ್ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು ಬಿಸಿ ಬಿಸಿ ಊಟ ಮಾಡಿ ಇವಾಗ ಅವನಿಗೆ ಸಿರಪ್ ಹಾಕ್ತಾಯಿದ್ದೀನಿ. ವಿಟಮಿನ್ D3 ಸಿರಪ್ 1 ಇಯರ್ವರೆಗೂ ಕಂಪಲ್ಸರಿ ಹಾಕಬೇಕು. ಸೊ ಅದನ್ನು ಮಾತ್ರ ಮರೆಯಲ್ಲ ನಾನು. ಸೊ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿದ್ದೆ ಬರ್ತಾಯಿತ್ತು, ಮಲ್ಕೊಳ್ಳೋಣ ಅವನು ಮಲಗಿಸ್ಕೊಂಡು ಅಂತಂದರೆ ಅವ್ನು ಮಲಗ್ತಾನೇ ಇಲ್ಲ, ನನ್ನೂ ಮಲಗಿಸ್ತಾ ಇಲ್ಲ. ಆದರೂ ಏನೋ ಮಾಡಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಒಂದು ಈವ್ನಿಂಗ್ ಹಂಗೆ ಎದ್ದು ಟೀ ಕುಡಿತಾ ಇದ್ದೀನಿ. ಟೀ ಈಸ್ ಮೈ ಫೇವ್ರೇಟ್. ಸೊ ಟೀ ಕುಡ್ಕೊಂಡು ಇವತ್ತಿನ ಡೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.